ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗಲೂ ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡ್ರಿ ಕರ್ತನೆ. ಪುರಾತನ ಕಾಲದಲ್ಲಿಯೂ ಹಿರಿಯರ ಬಾಯಿಂದಲೂ ಭಾಗವಾಗಿ ವಿಧವಾಗಿ ಮಾತಾಡಿದ ದೇವರು ಈ ದಿನಮಾನಗಳಲ್ಲಿ ಅಪ್ಪ ನಿನ್ನ ಮಗನ ಮೂಲಕ ನಮ್ಮ ಮಾತಾಡಿ ಪ್ರಾರ್ಥನೆ ಶ್ರಮಿಸಿ ಬೇಡಿಕೊಳ್ತೇವೆ ತಂದೆ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯವನ್ನು ಕೊಟ್ಟಂತ ಹಿರಿಯ ಬೋಧಕರಿಗೂ ನನ್ನ ವಂದನೆಗಳು ತಿಳಿಸುತ್ತೇನೆ. ವಿಶೇಷವಾಗಿ ಇವತ್ತು ನಾವು ದೇವರ ವಾಕ್ಯದಲ್ಲಿ ಕೆಲವು ಸತ್ಯಾರ್ಥವನ್ನು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಈಗಾಗಲೇ ನಾವು ಅನೇಕ ದಿನಮಾನಗಳಿಂದ ರಕ್ತ ಸಾಕ್ಷಿಗಳ ಹತಸಾಕ್ಷಿಗಳ ವಿಷಯವಾಗಿ ದೇವರ ಸೇವೆ ವಿಷಯವಾಗಿ ನಾವು ದೇವರ ವಾಕ್ಯವನ್ನು ಕೇಳ್ತಾ ಬಂದಿದ್ದೇವೆ. ಇವತ್ತಿನ ದಿನದಲ್ಲಿ ಸೆಂಟ್ ಡೆಮಿನ್ ಅಂತ ಇವರು ಹೆಸರು. ಇವರು ಜನನ ಬಂದ್ಬಿಟ್ಟು ಜನವರಿ 3, 1840 ಬೆಲ್ಜಿಯಂನಲ್ಲಿ ಟ್ರೆಮೇನಿನಲ್ಲಿ ಇವರು ಜನಿಸ್ತಾರೆಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಇವರು ಧರ್ಮನಿಷ್ಠ ಕ್ಯಾಥೋಲಿಕ್ ಕುಟುಂಬದಲ್ಲಿ ಬೆಳೆದವರು ಮತ್ತು ಸಭಾಪಾಲಕರಾಗಿ ಬಲವಾದ ಕಾರ್ಯವನ್ನು ಅನುಭವಿಸಿದವರೆಂಬುದಾಗಿ ನಾವು ಕೂಡ ನೋಡ್ತಾ ಇದ್ವಿ. ಹಾಗೆ ಇವರು 1859 ಮೇರಿ ಪವಿತ್ರ ಹೃದಯಗಳ ಸಭೆಯನ್ನು ಸೇರಿ ಸೇವೆ ಮಾಡ್ತಾ ಇರ್ತಾರೆ ಇವರು. ಮತ್ತು ಇವರು ಹವಾಯಿಯಲ್ಲಿ ಅಂದ್ರೆ ಹವಾಯಿ ಅಂತಂದ್ರೆ ಒಂದು ದೇಶ, ಆ ದೇಶದಲ್ಲಿ ಮಿಷನರಿಯಾಗಿ ಇವರು ಸೇವೆ ಸಲ್ಲಿಸ್ತಾ ಇರ್ತಾರೆ. 1866 ಅವರು ಒನೊಲೊಲುವಿನಲ್ಲಿ ಸಭಾಪಾಲಕರಾಗಿ ನೇಮಕಗೊಳ್ತಾರ. ಮತ್ತು ಮೊಲೊಕೊದಲ್ಲಿ ಮಿಷನರಿ ಕೆಲಸ ಮಾಡ್ತಾ ಇರ್ತವ್ರು ಇವರು. 1873 ಅಲ್ಲಿ ಒಂದು ಸೇವೆಯನ್ನು ಪ್ರಾರಂಭ ಮಾಡ್ತಾರ. ಅಲ್ಲಿ ಹವಾಯಿಯನ್ ಒಂದು ಸರ್ಕಾರವು ಆ ದೇಶದಲ್ಲಿ ಕುಷ್ಠರೋಗಿಗಳಿಗೆ ದಿಗ್ಬಂಧನ ಹಾಕಿರ್ತೈತಿ. ಅಂದ್ರೆ ಅವರಲ್ಲಿ ಕುಷ್ಠರೋಗಿಗಳು ಅಲ್ಲಿ ವಾಸ ಮಾಡಕ ಬಹಳ ಕಷ್ಟಕರವಾದಂತ ಒಂದು ಕಾನೂನನ್ನು ಹವಾಯಿ ಎಂಬ ಸರ್ಕಾರ ಅಲ್ಲಿ ನಿರೂಪಿಸುತ್ತೈತಿ. ಆ ಸಮಯದಲ್ಲಿ ಇವರು ಡೆಮಿಯನ್ ಅವರು ಕುಷ್ಠರೋಗಿಗಳಿಗೆ ಆತ್ಮಿಕ ತಂದೆಯಾಗಿದ್ದುಕೊಂಡು ಮತ್ತು ಸಮುದಾಯದ ನಾಯಕರಾಗಿದ್ದುಕೊಂಡು ವೈದ್ಯಕೀಯ ಆರೈಕೆಯನ್ನು ಒದಗಿಸುತ್ತಾ ಮತ್ತು ಅವರಿಗೆ ಮನೆಗಳನ್ನು ನಿರ್ಮಿಸಿ ಮತ್ತು ಅವರಿಗೆ ಒಂದು ವೇಳೆ ಕುಷ್ಠರೋಗಿಗಳಲ್ಲಿ ಯಾರಾದರೂ ನಿಧನ ಹೊಂದಿದ್ರಂದ್ರೆ ಸತ್ತು ಹೋದ್ರೆ ಅವರಿಗೆ ಸಮಾಧಿ ಮಾಡೋದಕ್ಕೆ ಒಂದು ಕುಣಿ ತೆಗೆಯುವಂತ ಕೆಲಸ ಕೂಡ ಇವರು ಮಾಡ್ತಿದ್ದಾರೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಕೆಲಸ ಏನಂತಂದ್ರೆ ಅವ್ರದ್ದು ಪರಿತಪ್ಪಿದವರಿಗೆ, ಅಂದ್ರೆ ಜೀವನದಲ್ಲಿ ಯಾವ ರೀತಿ ಜೀವಿಸಬೇಕು ಅಂತ ತಿಳಿದೇ ಇದ್ದಂಥವರಿಗೆ, ಕಷ್ಟದಲ್ಲಿದ್ದಂಥವರಿಗೆ ಭರವಸೆಯನ್ನು ನೀಡಿ ಮತ್ತು ಅವರು ಅವರ ಜೀವನದಲ್ಲಿ ಸರಿ ಮಾಡಲು ಅವರು ಶಾಲೆಗಳನ್ನು, ಸಭೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಮತ್ತು ಮೂಲ ಸೌಕರ್ಯಗಳನ್ನು ಸ್ಥಾಪನೆ ಮಾಡ್ತಾರೆ. ಈ ರೀತಿಯಾಗಿ ಅವರ ಒಂದು ತ್ಯಾಗ ಮತ್ತು ಅವರ ಸ್ವಂತ ಸೇವೆ ಆಗಿರುತ್ತದೆ. ಈ ರೀತಿಯಾಗಿ ಅವರು ಸೇವೆ ಸಲ್ಲಿಸುವಾಗ ಒಂದು ದಿನ ಅವರಿಗೆ ಅನಾರೋಗ್ಯದಲ್ಲಿ ಬಿದ್ದು ಬಿಡ್ತಾರ. ಕುಷ್ಠರೋಗಿಗಳ ಮಧ್ಯದಲ್ಲಿ
ಮಾಡ್ತಿರೋದ್ರಿಂದ ಹೆಚ್ಚಾಗಿ ಅವರ ಜೊತೆಯಲ್ಲಿ ಒಡನಾಟ ಇರೋದ್ರಿಂದ ಅವರಿಗೆ ಅನೇಕ ಕಾಯಿಲೆಗಳು ಅವ್ರಿಗೆ ಕಾಣಿಸಿಕೊಂಡು ಎಷ್ಟು ಏಪ್ರಿಲ್ 15, 1889 ಇಸ್ವಿಯಲ್ಲಿ ಅವರು ನಿಧನವಂತರೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇವರಲ್ಲಿ ನಾವು ಇವರ ಸೇವೆಯ ಗುಣಗಳನ್ನು ನಾವು ನೋಡುವಾಗ ಬಹಳ ಕಷ್ಟಕರವಾಗಿ ಸೇವೆ ಸಲ್ಲಿಸ್ತಾರೆ ಇವರು. ಸತ್ಯವೇದದ ಉಲ್ಲೇಖನ ನಾವು ನೋಡುವಾಗ ಇವರು ಯೇಸು ಸ್ವಾಮಿಯ ಒಂದು ಗುಣಾತಿಶಯವನ್ನು ಮತ್ತು ಅನುಭವಿಸುತ್ತಿದ್ದಾರೆ ಎಂಬುದಾಗಿ ನಾವು ಕಾಣ್ತಾ ಇದ್ದೀವಿ. ಮೊಟ್ಟ ಮೊದಲದಾಗಿ ಇವರ ಒಂದು ಸೇವೆಯಲ್ಲಿ ಒಂದು ಗುರಿ ಏನಂದ್ರೆ ರೋಗಿಗಳನ್ನು ನೋಡಿಕೊಳ್ಳುವುದು. ಈ ರೀತಿಯಾಗಿ ಇವರು ಆಯ್ಕೆ ಮಾಡಿಕೊಂಡಿರ್ತಾರೆ. ಅದನ್ನ ನಾವು ನೋಡ್ತಾ ಇದೀವಿ. ಮತ್ತಾಯನ ಬರೆಸುವಾರ್ತೆ 9ನೇ ಅಧ್ಯಾಯ 36ನೇ ವಚನವನ್ನು ಇವರು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಆ ಒಂದು ಸ್ಥಳದಲ್ಲಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುತ್ತಾ ಅವರಿಗೆ ಅನೇಕ ವಿಷಯಗಳನ್ನು ತಿಳಿಸುತ್ತಾ ಸಮಾಜದಲ್ಲಿ ಅವರಿಗೆ ಬೇಕಾಗಿರುವಂತಹ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತಾ ಮತ್ತು ಅವರಿಗೆ ಬೇಕಾಗಿರುವಂತಹ ಔಷಧಿ, ಅದಕ್ಕೆ ಬೇಕಾದಂತ ಎಲ್ಲ ಅವರಿಗೆ ಚಿಕಿತ್ಸೆಯನ್ನು ಒದಗಿಸುತ್ತಾ ಸೇವೆ ಮಾಡಿದರು ಎಂಬುದಾಗಿ ನೋಡ್ತಾ ಇದ್ದೀವಿ. ಮತ್ತು ಎರಡನೇದಾಗಿ ಆಶೀರ್ವಾದಗಳನ್ನು ಜೀವಿಸುತ್ತಾ ಬದುಕಬೇಕೆಂಬುದಾಗಿ ಇವರು ನಮಗೆ ಕಲಿಸಿಕೊಡ್ತಿದ್ದಾರೆ. ಅವರ ಜೀವನವು ಆಶೀರ್ವಾದವನ್ನು ಸಾರಾಂಶಿಸುತ್ತಾ ಕರುಣೆಗಳನ್ನು ತೋರಿಸುತ್ತಾ ಬಂದರಿಂದ ನೋಡ್ತಾ ಇದೀವಿ. ಇದು ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 31ನೇ ವಚನದಲ್ಲಿ ಇರುವಂತಹ ವಚನವನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಎಂಬುದಾಗಿ ಈ ವಚನವನ್ನು ಅವರು ಅನುಸರಿಸ್ತಾ ಇರ್ತಾರೆ. ಮೂರನೇದಾಗಿ ಸ್ವಾಮಿ ತ್ಯಾಗದ ಪ್ರೀತಿ. ಇವರು ಸ್ವಂತ ಸ್ವಯಂ ಒಂದು ತ್ಯಾಗ, ಇವರು ತಾವೇ ಒಂದು ಮಿಷನರಿ ಕೆಲಸ ಮಾಡಿಕೊಂಡು ಕೈಗಾರಿಕೆ ಕೆಲಸ ಮಾಡಿಕೊಂಡು ಆ ಒಂದು ಸೇವೆ ಸಲ್ಲಿಸಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಮತ್ತೆ ನಾವು ಇದರಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಇವರ ಒಂದು ಜೀವನದಲ್ಲಿ ನೋವಿನಲ್ಲಿ ಇರುವವರೆಗೆ ಸೇವೆ ಸಲ್ಲಿಸುವಂಥದ್ದು. ಅನೇಕ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನೋವಿನಲ್ಲಿದ್ದಂತ ಜನರ ಮಧ್ಯದಲ್ಲಿ ಇವರ ಒಂದು ಸೇವೆ ಆಗಿರ್ತೈತಿ. ಮತ್ತು ಇನ್ನೊಂದೇನಂತಂದ್ರೆ ನಂಬಿಕೆಯಲ್ಲಿ ಧೈರ್ಯ ಹುಟ್ಟಿಸುವಂತ ಕಾರ್ಯಗಳು ಇವರದಾಗಿರ್ತೈತಿ. ಈ ರೀತಿಯಾಗಿ ಇವರು ಸೇವೆ ಸಲ್ಲಿಸುತ್ತಾ ಅವರು 49 ವರ್ಷ ಈ ಲೋಕದಲ್ಲಿ ಕ್ರಿಸ್ತನ ಸೇವೆಯನ್ನು ಮಾಡಿ ಒಂದು ತ್ಯಾಗದ ಜೀವನವನ್ನು ಮಾಡಿ ಈ ಲೋಕದ ಯಾತ್ರೆ ಮುಗಿಸಿದರೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಸೇವೆ ಸಲ್ಲಿಸಿದಂತ ಈ ಡೆಮಿನ್ ಡಿ ವೆಸ್ಟರ್ ಎಂಬುದಾಗಿ ಇವರ ಹೆಸರಾಗಿರ್ತೈತಿ. ಇಂಥ ಸೇವಾ ಕಾರ್ಯಗಳಲ್ಲಿ ಇವರನ್ನು ದೇವರು ನಡೆಸಿರುವಂಥದ್ದು ಬಹಳ ಆಶ್ಚರ್ಯಕರವಾಗಿರುವಂತ ಸಂಗತಿ ಆಗಿರ್ತೈತಿ. ಯಾಕಂತಂದ್ರೆ ಇಲ್ಲಿ ಸ್ವಾಮಿ ಹೇಳ್ತಿದಾರ, ಬೆಳೆಗಳು ಬಹಳ ಕೆಲಸದವರು ಸ್ವಲ್ಪ ಎಂಬುದಾಗಿ 38ನೇ ವಚನದಲ್ಲಿ, ಮತ್ತಾಯನ ಬರೆಸುವಾರ್ತೆ 9ನೇ ಅಧ್ಯಾಯ 38ನೇ ವಚನದಲ್ಲಿ ತನ್ನ ಶಿಷ್ಯರುಗಳಿಗೆ ಸ್ವಾಮಿ ಅವರಿಗೆ ಹತ್ತಿರ ಕರೆದು, ಬೆಳೆಗಳು ಬಹಳ ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಯಪಡಿಸ್ತೈತಿ. ಏನಂತಂತಂದ್ರೆ ಕೆಲಸ ಮಾಡುವುದಕ್ಕೆ ಲೋಕದಲ್ಲಿ ಅನೇಕ ವಿಧಗಳು ಉಂಟು. ಆದರೆ ಈ ಸುವಾರ್ತೆ ಕೆಲಸ ಎಂಬುದಾಗಿ ಬಂದಾಗ
ಇದಕ್ಕೆ ಬರುವಂತವರು ಸ್ವಲ್ಪ ಜನ ಆಗಿರ್ತಾರೆ. ಈ ದಿನಮಾನಗಳಲ್ಲಿ ಸತ್ಯವೇದ ಶಾಲೆ ಕಲಿಯೋದಕ್ಕೆ ಮತ್ತು ಸತ್ಯವೇದ ಅಧ್ಯಯನ ಮಾಡೋದಕ್ಕೆ ಬರೋದಕ್ಕೆ ಬಹಳ ಜನ ಹಿಂದೇಟು ಹಾಕುವಂತ ಒಂದು ಈ ದಿನಮಾನಗಳ ಕಾಲ ಆಗಿರುತ್ತದೆ. ಇಂಥ ಒಂದು ಸಮಯದಲ್ಲಿ ದೇವರ ಸೇವಕರ ಮೂಲಕ ಈಗ ಇಂಥ ವಚನಗಳನ್ನು, ಇಂಥ ಒಂದು ಧೈರ್ಯದ ಮಾತುಗಳನ್ನು, ಸುವಾರ್ತೆ ಸಾರುವಂತ ಒಂದು ಹಂಬಲವನ್ನು ನೀಡುವಂತ ದೇವರು ಅವಕಾಶವನ್ನು ನಮಗೆ ಮಾಡಿ ಕೊಡ್ತಾ ಇರ್ತಾನ. ಈ ರೀತಿಯಾಗಿ ಸೇವೆಯಲ್ಲಿ ನಾವು ನೋಡುವಾಗ ಸ್ವಾಮಿಯವರು ಮತ್ತೆ ನಾವು ನೋಡ್ತಾ ಇದೀವಿ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡ್ತಾ ಇದೀವಿ, ಆ ಒಂದು ಸಮರ್ಯ ಸ್ತ್ರೀಯ ವಿಷಯದಲ್ಲಿ ಅಲ್ಲಿ ಅವರು ಒಂದು ಬಾವಿ ಕಟ್ಟಿಯಲ್ಲಿ ಕುಳಿತುಕೊಂಡಿರ್ತಾರ. ಅಲ್ಲಿ ಸಮರ್ಯ ಸ್ತ್ರೀ ಹೋಗ್ತಾ ಇರ್ತಾಳ. ಆಕಿ ಊಟ ಸಂಭಾಷಣೆ ಮಾಡ್ಕೊಳ್ತಾ ಅಲ್ಲಿ ತನ್ನ ಶಿಷ್ಯರು ಊಟ ತರಕ್ ಹೋಗಿರ್ತಾರ. ಆ ಸಮಯದಲ್ಲಿ ಆ ಸಮರ್ಯ ಸ್ತ್ರೀಗೆ ಸುವಾರ್ತೆಯನ್ನು ಯೇಸು ಸ್ವಾಮಿ ಸಾರ್ತಾ ಇರ್ತಾನ. ಅಲ್ಲಿ ಶಿಷ್ಯರುಗಳು ಊಟ ಸಿದ್ಧಪಡಿಸಿಕೊಂಡು ಬಂದು ಸ್ವಾಮಿಗೆ ಊಟ ಮಾಡಬಾರಿ ಅಂತಂತ ಕರೆಯುವಾಗ ಅವರು ಅಲ್ಲಿ ಆ ಊಟ ನಿರಾಕರಿಸಿ ನನ್ನ ಊಟನ ಬೇರೆ ಇದೆ ಅಂತ ಹೇಳಿ ಅವರಿಗೆ ಒಂದು ಮಾತು ಹೇಳ್ತಾ ಇದಾರ. ಸ್ವಾಮಿಯವ್ರಿಗೆ ನಾವು 34ನೇ ವಚನವನ್ನು ನೋಡ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನದಲ್ಲಿ ಹೇಳ್ತಾ ಇದಾರ, ಯೇಸು ಅವರಿಗೆ ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಉಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳಗಾಗಿ ಕೊಯ್ಲಿಗೆ ಬಂದಾವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ. ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು ಎಂಬುದಾಗಿ ಸ್ವಾಮಿಯವರು ಆಹಾರದ ವಿಷಯದಲ್ಲಿ ನೋಡುವಾಗ ದೇಹಕ್ಕೆ ಸಂಬಂಧಪಟ್ಟಂತ ಆಹಾರವನ್ನು ಅವರು ಬದಿಗಿಟ್ಟು ಆತ್ಮಕ್ಕೆ ಸಂಬಂಧವಾದ ಆಹಾರವನ್ನು ಕೊಡುವುದಕ್ಕೆ, ಉಣಿಸುವುದಕ್ಕೆ ಅವರು ಬಹಳ ಕುತೂಹಲದಿಂದ ಅಲ್ಲಿ ಶಿಷ್ಯರಿಗೆ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕಣ್ಣೆತ್ತಿ ನೋಡಿರಿ ಎಂಬುದಾಗಿ. ಬೆಳೆಗಳು ಬಹಳ ಇದೆ ಎಂಬುದಾಗಿ. ಈ ದಿನಮಾನಗಳಲ್ಲಿ ನಾವು ಸುವಾರ್ತೆ ಸಾರುವುದರಲ್ಲಿ ಬಹಳ ಹಿಂದೇಟ ಆಗ್ತಾ ಇರ್ತೀವಿ. ಹಾಗೆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ಒಬ್ಬನೇ ಮಗನನ್ನು ಕೊಟ್ಟು, ಅಷ್ಟು ಮಾತ್ರವಲ್ಲದೆ ಆ ಜನಗಳ ಗುಂಪುಗಳನ್ನು ನೋಡಿ ದುಃಖ ಪಡ್ತದನ. ಯಾಕಂತಂದ್ರೆ ಕುರುಬನಿಲ್ಲದ ಕುರುಗಳ ಹಾಗೆ ಇದ್ದಾರೆ ಈ ಜನರು ಎಂಬುದಾಗಿ. ಈ ದಿನಮಾನಗಳಲ್ಲಿ ಸೇವೆ ಎಂಬುದಾಗಿ ನೋಡುವಾಗ ಕುರುಬನಿಲ್ಲದ ಕುರಿಗಳನ್ನು ಹುಡುಕೊಂಡು ಒಟ್ಟಿಗೆ ಸೇರಿಸುವಂತ ಜವಾಬ್ದಾರಿ ಒಂದು ಶಿಷ್ಯತ್ವರ ಒಂದು ಕೆಲಸವಾಗಿರುತ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈ ಬೆಳೆಗಳನ್ನು ನೋಡಿರಿ ಎಂಬುದಾಗಿ ಶಿಷ್ಯರಿಗೆ ತೋರಿಸುವಾಗ ಅಷ್ಟು ಸುಲಭವಾದಂತ ಮಾತಲ್ಲ. ಅವರನ್ನು ಕರೆದು ತಮ್ಮ ಜೊತೆಗಿಟ್ಟುಕೊಂಡು ಅನೇಕ ಸ್ಥಳಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಅವರ ಕಣ್ಣೆದುರಿಗೆ ಅನೇಕ ಜನರಿಗೆ ಊಟ ಕೊಡುತ್ತಾ, ಶಿಷ್ಯರಿಗೆ ತರಬೇತಿಯನ್ನು ಕೊಡುತ್ತಾ ಬಂದು ಇಲ್ಲಿ ಹೇಳ್ತಾರ, ಬೆಳೆಗಳು ಬಹಳ ಅದಾವಪ್ಪ, ಕೆಲಸದವರು ಸ್ವಲ್ಪ ಜನ ಅದಾರ ಎಂಬುದಾಗಿ ಶಿಷ್ಯರಿಗೆ ಅವರು ಹೇಳ್ತಾ ಇದಾರೆ. ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಇವತ್ತಿನ ದಿನಮಾನಗಳಲ್ಲಿ ಇಂಥ ಕಷ್ಟಕರವಾದಂತ ಕೆಲಸಕ್ಕೆ ಬರುವುದು ಬಹಳ ಕಷ್ಟಕರವಾಗಿದೆ. ಜನ
ಸುವಾರ್ತೆ ಎಂಬುದಾಗಿ ನೋಡುವಾಗ ಇದು ಬಹಳ ಇಕ್ಕಟ್ಟು, ಬಹಳ ಬಿಕ್ಕಟ್ಟಿನ ದಾರಿಯಾಗಿರುವುದರಿಂದ ಕೆಲಸದವರು ಬಹಳ ಕಡಿಮೆ. ಅದಕ್ಕಾಗಿ ನಾವು ದೇವರನ್ನು ಪ್ರಾರ್ಥಿಸಬೇಕೆಂಬುದಾಗಿ ಸ್ವಾಮಿಯವರು ನಮಗೆ ಕಲಿಸಿಕೊಡದು, ನಿಮ್ಮ ತಂದೆಯನ್ನು ನೀವು ಬೇಡಿಕೊಳ್ಳಿರಿ, ಸೇವಕರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ಹಾಗೆ ನಾವು ಇಲ್ಲಿ ನೋಡ್ತಾ ಇದ್ವಿ, ಡೆಮೀನವರು ತಮ್ಮ ಜೀವಿತ ಕಾಲವೆಲ್ಲ ಸುವಾರ್ತೆಯಲ್ಲೇ ಅವರು ಕಾಲ ಕಳೆದು ತಮ್ಮ ಜೀವನವನ್ನು ಅವರಲ್ಲೇ ತ್ಯಾಗ ಮಾಡಿದ್ರು ಎಂಬುದಾಗಿ ನಾವು ನೋಡ್ತಿದ್ವಿ. ಈ ದಿನಮಾನಗಳಲ್ಲಿ ಕೂಡ ನಮ್ಮ ಕಲ್ವರ್ ಚಾಪಲಲ್ಲಿ HIV ಏಡ್ಸ್ ಮಧ್ಯಗಳಲ್ಲಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುವಂಥದ್ದು ನಾವು ಕಣ್ಣಾರ ಕಾಣ್ತಾ ಇದೀವಿ. ಆದಿ ಅಪೊಸ್ತಲರು ಮೊದಲನೇ ಶಿಷ್ಯರಾದರೆ ಈಗ ಇಂಥ ಮಿಷನರಿಗಳು, ನಾವು ಧ್ಯಾನ ಮಾಡುವಂತ ಮಿಷನರಿಗಳು ಎರಡನೇ ಶಿಷ್ಯರೆಂಬುದಾಗಿ ನಾವು ತಿಳ್ಕೊಳ್ಬಹುದು. ಮೂರನೇದಾಗಿ ಈ ದಿನಮಾನಗಳಲ್ಲಿ ಈಗ ಸದ್ಯದಲ್ಲಿ ಮಾಡುವಂತ ಸುವಾರ್ತಿಕರನ್ನು ನಾವು ಮಾಡುವಂತ ಅವರ ಸೇವೆಗಳು ಕೂಡ ಧ್ಯಾನ ಮಾಡ್ಬೇಕಾಗಿರ್ತದೆ. ಯಾದಗಿರಿ ಪ್ರಾಂತದಲ್ಲಿ ಕೂಡ ಕುಷ್ಠರೋಗಿ ಮಧ್ಯದಲ್ಲಿ ಸೇವೆ ನಡೀತೈತಿ. ಅದು ಅನೇಕ ಜನರಿಗೆ ಗೊತ್ತಿಲ್ಲ. ಅಲ್ಲಿ ಒಂದು ತಿಂಗಳಿಗೊಮ್ಮೆ ಅವರ ಒಂದು ಕಟಿಂಗ್ ಮಾಡಿ ಅವರಿಗೆ ಸುವಾರ್ತೆ ಸಾರಿ ಅವರಿಗೆ ಊಟ ಉಪಚಾರವನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಈ ಮತ್ತು ಕೊಪ್ಪಳದಲ್ಲಿ ಕೂಡ ನಾವು ಕಣ್ಣಾರ ನೋಡುವಂಥದ್ದು HIV ಬಾಧಿತರ ಮಧ್ಯದಲ್ಲಿ ಸೇವೆ ಸಲ್ಲಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ 4 ದಿನಗಳಿಂದ ಒಬ್ಬ ಅಮ್ಮ ಚರ್ಚಿಗೆ ಆಫೀಸಿಗೆ ಬಂದು ಭೇಟಿ ಆಗ್ಬೇಕು ಅಂತ ಬಂದಿದ್ಲು. ಆ ಸಮಯದಲ್ಲಿ ಆಫೀಸ್ ಸ್ಟಾಫ್ಗಳು ಯಾರು ಇದೆಲ್ಲ ಊಟಕ್ಕೆ ಹೋಗಿದ್ರು, ಸರ್ ಕೂಡ ಒಂದು ಮೀಟಿಂಗಿಗೆ ಹೋಗಿದ್ರು, ನೈನತಾಯಿಯವರು. ಅವ್ರಿಲ್ಲ ಅಂತಂತ ಯಾರೋ ಒಬ್ರು ಹೇಳಿದಾಗ ಆ ಅಮ್ಮ ಬಹಳ ದುಃಖದಿಂದ ಹೊರಟೋಗಿ ಗೇಟ್ ಹತ್ರ ನಿಂತ್ಕೊಂಡಿದ್ಲು. ಆ ಸಮಯದಲ್ಲಿ ನಾವು ಹೋಗಿ, ಎದಕ್ ಬಂದಿದ್ದಮ್ಮ, ನೀವು ಯಾರು ಬೇಕಂತ ಕೇಳಿದಾಗ, ಸರ್ ನಾನು ನನಿತಾಯಿಯವ್ರನ್ನ ಭೇಟಿ ಆಗ್ಬೇಕಾಗಿತ್ತು, ದೊಡ್ಡ ಸರ್ನ ಭೇಟಿ ಆಗ್ಬೇಕಾಗಿತ್ತು ಅಂತ. ಆಯ್ತಮ್ಮ, ಸರ್ಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿ ಹೇಳುವಾಗ, ನಾನು ಮೀಟಿಂಗ್ನಲ್ಲಿದ್ದೀನಿ, ಬರ್ತೀನಪ್ಪ ಅಂತಂದ್ರು. ಒಂದು ತಾಸು ಬಿಟ್ಟು ಬರ್ತೀನಿ ಅಂತಂದರು. 5 ನಿಮಿಷದಲ್ಲೇ ಬಂದ್ಬಿಟ್ರು ಅವರು. ಬಂದು ಆ ಅಮ್ಮನ ಒಂದು ಕಷ್ಟ ದುಃಖವನ್ನು ಕೇಳುವಾಗ ಒಂಥರ ಬಹಳ ಬೇಜಾರಾಯ್ತು. ಆ ಅಮ್ಮನ ಗಂಡಗ ಮನೆಯಲ್ಲಿ ಬಹಳ ಸುಸ್ತೈತಿ, ಹಾಸಿಗೆಯಲ್ಲಿ ಬಿದ್ದಿದ್ದಾರೆ, ಎದ್ದು ನಡೆದಕ್ಕಾಗಲ್ಲ ಅಂತೇಳಿ. ಆದರೆ ಆ ಸಮಯ ಹೇಗಿತ್ತಂತಂದ್ರೆ 2:30 ಆಗಿದೆ. ಅಲ್ಲಿಗೆ ಅವರು ಸರ್ ಊಟನೇ ಮಾಡಿಲ್ಲ. ಒಂದು ಮೀಟಿಂಗಿಗೆ ಹೋಗಿ ಊಟಕ್ಕೆ ಹೋಗೋಂಥ ಟೈಮು. ಆದ್ರೂ ಕೂಡ ನಾವು ಸಮಯವನ್ನು ನೋಡದೆ, ಅವು ಊಟವನ್ನು ನೋಡದೆ ಒಬ್ಬಾಕೆ ಆ ಅಮ್ಮ ಬಂದಾಳ ಅಂತೇಳಿ ಅಂತ ತಕ್ಷಣ ಬಂದು ಆ ಅಮ್ಮಗೆ ಸಾಂತ್ವನ ನೀಡಿ, ಧೈರ್ಯ ನೀಡಿ, ಸಮಾಧಾನದಿಂದ ಹೋಗಮ್ಮ ಅಂತೇಳಿ ಹೆಣ್ಮಗಳಿಗೆ ಸಲಹೆಯನ್ನು ಕೊಟ್ಟು ಕಳಿಸಿದ್ರು. ಈ ರೀತಿಯಾಗಿ ದುಃಖದಲ್ಲಿ ಕಣ್ಣೀರಿನಲ್ಲಿ ಬಂದಿರುವಂತ ಒಂದು ಸೇವೆಯನ್ನು ನಾವು ನೋಡುವಾಗ ನಮ್ಮ ಕಣ್ಣು ಮುಂದೆ ಇಂತಿಂತ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾ ಇದ್ದಾನ. ಸೇವಕರು ಕೂಡ ಯಜಮಾನನು ಹೇಳಿದಂತೆ ಇವತ್ತಿನ ದಿನಮಾನಗಳಲ್ಲಿ ಮಾಡ್ತಾ ಇರ್ತಾರೆ. ಇವುಗಳನ್ನ ನಾವು ಗಮನಿಸಬೇಕು, ಅವರ ಹೆಜ್ಜೆ ಹೆಜ್ಜಾಡಿನ ನಾವು ನಡೆಬೇಕೆಂಬುದಾಗಿ ನಮಗೆ ಸತ್ಯವೇದ ಬೋಧಿಸ್ತೈತಿ. ನಾವು ನೋಡ್ತಾ ಇದ್ವಿ, ಕೀರ್ತನೆ 119 ಕೀರ್ತನೆ 33ನೇ ವಚನದಲ್ಲಿ ನಾವು ನೋಡ್ತಾ ಇದೀವಿ. ನೂರ 19ನೇ ಕೀರ್ತನೆ 33ನೇ ವಚನ ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನೇ, ನಿನ್ನ ವಾಕ್ಯವು 33ನೇ ವಚನ. ಯೆಹೋವನೇ, ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆ ತನಕ ಅದರಲ್ಲಿ ನಡೆಯುವೆನು. ನನಗೆ ಜ್ಞಾನವನ್ನು ದಯಪಾಲಿಸು, ಆಗ ನಿನ್ನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಗೊಂಡು ನಡೆಯುವೆನು. ನಿನ್ನ ಆಜ್ಞೆ
ಮಾರ್ಗದಲ್ಲಿ ನನ್ನನ್ನು ನಡೆಸು, ಅದೇ ನನ್ನ ಇಷ್ಟ. ನನ್ನ ಮನಸ್ಸನ್ನು ಆ ದ್ರವ್ಯಾಸೆಗಳಿಗೆಲ್ಲ ನಿನ್ನ ಕಟ್ಟಳೆಗಳಿಗೆ ತಿರುಗಿಸು ಎಂಬುದಾಗಿ. ಈ ರೀತಿಯಾಗಿ ಈ ವಚನಗಳಲ್ಲಿ ನಾವು ಈ 36ನೇ ವಚನದಲ್ಲಿ ನೋಡ್ತೀವಿ, ನನ್ನ ಮನಸ್ಸನ್ನು ದ್ರವ್ಯಾಸೆಗಳಿಗೆಲ್ಲ ನಿನ್ನ ಕಟ್ಟಳೆಗಳಿಗೆ ತಿರುಗಿಸು ಎಂಬುದಾಗಿ ಅರಸನಾಗಿರುವಂತ ದಾವೀದನು ದೇವರಲ್ಲಿ ಬೇಡಿಕೊಳ್ಳುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ದಿನಮಾನಗಳಲ್ಲಿ ಸೇವಕರನ್ನು ದೇವರು ಕರೆದಿರುವಾಗ ದ್ರವ್ಯಾಸೆಗಳ ಮೇಲೆ ಮನಸ್ಸಿಡದೆ, ಲೋಕದ ಮೇಲೆ ಮನಸ್ಸಿಡದೆ, ಮಾಡಿದಂತ ಸೇವೆಗೆ ಪ್ರತ್ಯುಪಕಾರವನ್ನು ನಾವು ತಿರುಗಿ ನೋಡದೆ ಮಾಡಬೇಕೆಂಬುದಾಗಿ ತನ್ನ ಶಿಷ್ಯರಿಗೆ ಆತನು ಅನೇಕ ವಿಷಯಗಳನ್ನು ಬೋಧನೆ ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಹೇಗೆಂಬುದಾಗಿ ನೋಡುವಾಗ, ನೀವು ಸುವಾರ್ತೆಗೆ ಹೋಗುವಾಗ ಈ ರೀತಿಯಾಗಿ ಹೋಗ್ಬೇಕು. ನೀವು ಹಸಿವೆಯನ್ನು ತೆಗೆದುಕೊಂಡು ಹೋಗಬಾರದು, ನೀವು ಜೋಡನ್ನು ಮೆಟ್ಟಿಕೊಂಡು ಹೋಗಬಾರದು. ಎಷ್ಟು ಚಂದವಾಗಿ ತನ್ನ ಶಿಷ್ಯರಿಗೆ ಸ್ವಾಮಿ ಹೇಳಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಈ ಲೋಕದಲ್ಲಿ ಬೆಳೆಗಳು ಬಹಳ, ಕೆಲಸದವರು ಸ್ವಲ್ಪ ಎಂಬುದಾಗಿ ನೋಡುವಾಗ ಆ ಒಂದು ಜನರ ಮಧ್ಯದಲ್ಲಿ ಯಾವ ರೀತಿಯಾಗಿ ನಾವು ಸುವಾರ್ತೆಯನ್ನು ಸಾರಬೇಕು, ಕರುಣೆ ಉಳ್ಳವರಾಗಿ, ಪ್ರೀತಿ ಉಳ್ಳವರಾಗಿ, ದಯ ತೋರಿಸುವವರಾಗಿರ್ಬೇಕೆಂಬುದಾಗಿ ಯೇಸು ಸ್ವಾಮಿ ಒಂದು ಆಸೆ. ಆ ರೀತಿಯಾಗಿ ನಾವು ಯೇಸು ಸ್ವಾಮಿಯಲ್ಲಿ ನಾವು ನೋಡ್ತಾ ಇದೀವಿ, ಒಂದು ಒಳ್ಳೆ ಗುಣಗಳನ್ನು ಆತನು ಹೇಳಿದ್ದನ್ನೇ ನಾವು ಮಾಡಬೇಕು. ಯಜಮಾನನು ಹೇಳಿದ ಹಾಗೆ ನಾವು ಮಾಡ್ಬೇಕೆಂಬುದಾಗಿ ಒಂದು ಇದರ ತಾತ್ಪರ್ಯ. ಆತನು ಈಗ ಇಲ್ಲಿಗೆ ಹೋಗಂದ್ರೆ ಅಲ್ಲಿಗೆ ಹೋಗ್ಬೇಕು, ಇದನ್ನ ಮಾಡಂದ್ರೆ ಅದನ್ನ ಮಾಡ್ಬೇಕು. ಅದೇ ಮೊದಲನೇ ಅದ್ಭುತ ಕಾರ್ಯಗಳಲ್ಲಿ ಆತನನ್ನು ಮಾಡುವಾಗ 6 ಕಲ್ಲಿನ ಬಾಣಗಳಿಗೆ ನೀವು ನೀರು ತುಂಬಿಸಿರಂದ್ರೆ ಅಷ್ಟು ತುಂಬಿಸ್ಬೇಕಷ್ಟೇ. ಖಾಲಿ ಬಾಣಿಗಳದಾವು, ನೀರ್ ಹಾಕಿ ಏನ್ ಮಾಡ್ತಿ ಅಂತ ನಾವು ಪ್ರಶ್ನೆ ಮಾಡುವಂತದ್ದಲ್ಲ. ಖಾಲಿ ಬಾಣಿಗಳಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಅನೇಕ ಹಳ್ಳಿಗಳಿಗೆ ಹೋಗುವಾಗ, ಈ ಹಳ್ಳಿಗೆ ಎಷ್ಟೋ ಸಲ ನಾವು ಬಂದಿದೀವಿ, ಸುಮ್ಮನೆ ಇದಕ್ಕೆಲ್ಲ ಹಣ ಖರ್ಚು, ಇದಕ್ಕೆ ನಮ್ಮ ಪ್ರಯಾಸ ವ್ಯರ್ಥ ಅಂತಕ್ಕದ್ದನ್ನು ಅನೇಕ ಸೇವಕರುಗಳಲ್ಲಿ ನಾವು ಇವತ್ತಿನ ದಿನಮಾನ ಕಾಣ್ತಾ ಇರ್ತೀವಿ. ಖಾಲಿ ಆಗಿರುವಂತ ಬಾನಿಗಳಿಗೆ ನೀರ್ ಹಾಕ್ಬೇಕಂತಂದ್ರೆ ಹಾಕ್ಬೇಕಷ್ಟೇ. ಈ ರೀತಿಯಾಗಿ ದೇವರು ನಮ್ಮನ್ನ ನಡೆಸ್ತದನೆಂಬುದಾಗಿ ಈ ಸುವಾರ್ತೆಯಲ್ಲಿ ನಮಗೆ ಬಲವಾದಂತ ನಂಬಿಕೆಯನ್ನು ಹುಟ್ಟಿಸ್ತಾನೆ, ಪೂರೈಸ್ತಾನೆ ಎಂಬುದಾಗಿ ನಾವು ನಂಬಿಕೊಳ್ಳೋಣ. ಈ ದಿನಮಾನಗಳಲ್ಲಿ ಬೆಳೆಯ ಈ ಯಜಮಾನನನ್ನು ನಾವು ಬೇಡಿಕೊಳ್ಳೋಣ. ದೇವರೇ, ನಿನ್ನ ಬೆಳೆಗೆ ನಿನ್ನ ಸೇವಕರನ್ನು ಕಳಿಸಿಕೊಡು, ನಾವು ಕೂಡ ಸಿದ್ಧವಾಗುತ್ತೀವಿ ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಒಂದು ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವಂತ ನಮ್ಮ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ನೀನು ಬೆಳೆಗಳ ಮೇಲೆ ಬಹಳ ಪ್ರೀತಿಯನ್ನಿಟ್ಟು ಕರ್ತನೆ ಸ್ವಾಮಿ ಸೇವಕರನ್ನು ಕರೆತರಿಸುವುದಕ್ಕೆ ಅನೇಕ ಪ್ರಾರ್ಥನೆ ಮನವಿಗಳನ್ನು ಮಾಡಿರಿ ಎಂಬುದಾಗಿ ಅಪ್ಪ ಬೋಧಿಸಿದ್ಯಾ ಸ್ವಾಮಿ. ಕರ್ತನೆ, ಇವುಗಳನ್ನ ನಾವು ಅನುಸರಿಸಬೇಕು, ನಿನ್ನ ವಾಕ್ಯಗಳನ್ನು ಜೀವಿಸಬೇಕು. ದಾವೀದನ ಹಾಗೆ ಕರ್ತನೆ, ನಿನ್ನ ಸಮ್ಮುಖದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಜೀವಿಸಬೇಕು ಕರ್ತನೆ. ಅಪ್ಪ, ನಿನ್ನ ಕಟ್ಟಳೆಗಳನ್ನು ಕೈಗೊಂಡು ನಡೆಯಬೇಕು, ನಿನ್ನ ಆಜ್ಞೆಗಳನ್ನು ನಾವು ಪಾಲಿಸ್ಬೇಕು ಸ್ವಾಮಿ. ಹಾಗಾಗುತ್ತೆ ಸಹಾಯ ಮಾಡು ಅಪ್ಪ. ನಿನ್ನ ಸೇವಕರಾಗಿರುವಂತ ನಮ್ಮೆಲ್ಲರಿಗೂ ಸ್ವಾಮಿ ಅಪ್ಪ ನೀನು ಸಹಾಯ ಮಾಡು. ಯೋಜನೆಗಳನ್ನು ಕರ್ತನೆ ಹಾಕಿಕೊಟ್ಟಿರುವಂತ ಯಲಗುಣಶೇಖರಯ್ಯನವರನ್ನು ಕರ್ತನೆ ಆಶೀರ್ವಾದ ಮಾಡ್ರಿ. ಈ ಕೊನೆಯ ದಿನಮಾನಗಳಲ್ಲಿ ಕರ್ತನೆ ಮಿಷನರಿ ಒಂದು ಜೀವನ ಚರಿತ್ರೆಯನ್ನು ಕರ್ತನೆ ಹುಡುಕಿ ಎಷ್ಟೋ ಪ್ರಯಾಸದಿಂದ ಕರ್ತನೆ ನಿನ್ನ ಸೇವಕರಿಗೆ ಇಂಥ ಧೈರ್ಯದ ಮಾತುಗಳನ್ನು, ಒಂದು ಸಂತೋಷದ ದಾರಿಯನ್ನು ಕರ್ತನೆ ನೀಡ್ತಾ ಇದಾರ ಸ್ವಾಮಿ. ಇನ್ನು ಹೆಚ್ಚಿನದಾಗಿ ಕರ್ತನೆ ನಿನ್ನ ಸೇವಕರೊಟ್ಟಿಗೆ ಇದ್ದುಕೊಂಡು ಮಾತನಾಡ್ರಿ, ನಿನ್ನ ಸೇವೆಯಲ್ಲಿ ನಮ್ಮನ್ನು ನಡೆಸ್ರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪ್ರಭು ಗುರು ಒಡೆಯನಾಗಿರುವಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿಕೊಳ್ತೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್.